ಚಿಕ್ಕಬಳ್ಳಾಪುರದಲ್ಲಿ ಈಗ ನನಗೆ ಮಟ್ಟಿಗೆ ಬಿಟ್ಟರೆ ಯಾವ ಚಿಕ್ಕಬಳ್ಳಾಪುರ ಮಿನಿಸ್ಟರ್ ಆಗಿಲ್ಲ. ಈ ನಮ್ಮ ಏನು ಪ್ರದೀಪ್ ಈಶ್ವರ್ ಇದ್ದಾರೆ, ಇವರೊಂದು ಅಲ್ಲಿಂದ ವರ್ಕ್ ಕೆಲಸ ಇರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ PC ಮೋಹನ್ ಅವರು ಕೊಟ್ಟಿದ್ದಾರೆ. ಆಯಾ ಒಂದು ಜಾತಿನ ಆಯಾ ಕಮ್ಯುನಿಟಿಗೆ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಈ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿರುವಂಥವ್ರು ಈ ಕರ್ನಾಟಕದ ರಾಜ್ಯದಲ್ಲೇ ಗೆದ್ದಿರೋದು ಪ್ರದೀಪ್ ಈಶ್ವರ್ ಒಬ್ಬರೇ ಬಳಿಯ ಕಮ್ಯುನಿಟಿ ಅಂತ ಅನ್ಕೋತೀನಿ. ಈ ಒಂದು ಹಿಂದೂ ಅತಿ ಕಷ್ಟಗಳೇ ಗುರುತಿಸಿ ಏನು ಸಿದ್ದರಾಮಯ್ಯವರು ಪ್ರತಿಯೊಂದು ಇದಕ್ಕೂ ಅನ್ಯಾಯ ಆಗ್ಬಾರಂತ ಒಬ್ಬೊಬ್ಬರು ಸಚಿವರನ್ನ ಮಾಡಿದ್ದಾರೆ. ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಅವರೇ ನಾವೆಲ್ಲ ಹೋಗಿ ವಿನಂತಿ ಮಾಡಿ ಈ ನಮ್ಮ ಕ್ಷೇತ್ರಕ್ಕೆ ಹಿಂದಿನಿಂದಲೂ ಜಿಲ್ಲೆ ಬರ್ತಾ ಇದ್ದೀವಿ ಸಹ ಚಿಕ್ಕಬಳ್ಳಾಪುರ ಬಂದಿಲ್ಲ. ಅದರಿಂದ ಈ ಸಲ ನಮ್ಮ ಪ್ರದೀಪ್ ಈಶ್ವರ್ ಅವ್ರಿಗೆ ನಮ್ಮ ಜಿಲ್ಲೆಯಿಂದ ಅವರನ್ನ ಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದಾರೆ. ಸ್ವಾಮಿ, ನಾವು ಹೇಳುವುದೇನೆಂದರೆ ಕರ್ನಾಟಕದಲ್ಲಿ ಸುಮಾರು 40ರಿಂದ 50 ಲಕ್ಷ ಜನ ಇದ್ದಾರೆ ಕಲ್ಯಾಣ ಜನಾಂಗದವರು. ಅದರಲ್ಲಿ ಏಕೈಕ ವ್ಯಕ್ತಿ 224 ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಶಾಸಕರಾಗಿ ಇಲ್ಲಿ ಮುಂದುವರಿತವ್ರೆ. ನಮ್ಮ ಕ್ಷೇತ್ರದಲ್ಲಿ ಆಗೋ ಹೋಗುಗಳು ಪ್ರತಿಯೊಂದು ನೋಡ್ತಾ ಇದ್ದಾರೆ. ಮೊನ್ನೆ ನಮ್ಮ DK ಶಿವಕುಮಾರ್ ಸಾಹೇಬರು ಬಂದಾಗ 40 ಪ್ರಶಸ್ತಿಗಳು ಕೊಟ್ಟರು. ಅದರಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳು ವೈದ್ಯರಾಗಿದ್ದಾರೆ, ಆಟೋ ಡ್ರೈವರ್ ಮಕ್ಕಳು ವೈದ್ಯರಾಗಿದ್ದಾರೆ, ಮತ್ತೆ ಲಾರಿ ಡ್ರೈವರ್ ಮಕ್ಕಳು ವೈದ್ಯರಾಗಿದ್ದಾರೆ. ಅಂದ್ರೆ ಆ ವೈದ್ಯರಾಗಬೇಕಂದ್ರೆ ಅಷ್ಟಿಷ್ಟು ಶ್ರಮ ಅಲ್ಲ. ಆ ಕೂಲಿ ಕಾರ್ಮಿಕರ ಮಕ್ಕಳನ್ನೇ ವೈದ್ಯರು ಮಾಡಿದ್ಮೇಲೆ ಸಚಿವರಾಗಿ ನಾವು ಯಾಕೆ ಮುಂದುವರಿಯಲ್ಲ? ಕೊಟ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಹೈಕಮಾಂಡ್ AICC ಪ್ರತಿಯೊಬ್ಬರಿಗೂ ನಾವು ಮನವಿ ಮಾಡ್ಕೊಂತೀವಿ. ನಮ್ಮ ಜಾತಿಯ ಜನಾಂಗದಲ್ಲಿ ಇಬ್ಬರಿದ್ದಾರೆ. ಒಬ್ಬರು MLC MR ಸೀತಾರಾಮಣ್ಣ ಇದ್ದಾರೆ, ಒಬ್ಬರು ಶಾಸಕರಾಗಿ ಪ್ರದೀಪ್ ಈಶ್ವರ್ ಇದ್ದಾರೆ. ನಾವು ನಿಮ್ಮ ಹತ್ರ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀವಿ, ನಮಗೆ ನಮ್ಮ ಜನಾಂಗದವರಿಗೆ ಒಂದು ಸಚಿವ ಪೋಸ್ಟ್ ಕೊಡಿ ಅಂತ ನಿಮ್ಮ ಹತ್ರ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀವಿ. ಕೊಟ್ಟಾಗ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಹೆಂಗಿರುತ್ತೆ ಅಂತ ನೋಡ್ಬೋದು. ನೀವು ಮುಂದೊಂದು ದಿನ ನಮ್ಮ ಪ್ರದೀಪ್ ಈಶ್ವರ್ ಕರ್ನಾಟಕಕ್ಕೆ ಒಂದು ಅಗ್ರ ಸ್ಥಾನಕ್ಕೆ ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಆತನ ಹತ್ರ ತಾಳ್ಮೆ ಇದೆ, ಸೌಜನ್ಯ ಇದೆ, ಎಲ್ಲ ಇದೆ, ಎಲ್ಲ ರೀತಿಯಲ್ಲೂ ಇದೆ. ಯಾಕಂದ್ರೆ ನಿನ್ನೆ ಎಲ್ಲ ಮೊನ್ನೆ ನಮ್ಮ ಉಸ್ತುವಾರಿಗಳಾದಂತ MC ಸುಧಾಕರಣ್ಣ ಮಾತಾಡಿದ್ರು, ನಮ್ಮ ಮಧು ಬಂಗಾರಪ್ಪ ಮಾತಾಡಿದ್ರು, DK ಶಿವಕುಮಾರ್ ಸಾಹೇಬರು ಮಾತಾಡಿದ್ರು. ಇಡೀ ಕರ್ನಾಟಕದಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾರೋ ಇರೋ ಶ್ರೀಮಂತರ ಮಕ್ಕಳಿಗೆಲ್ಲ ಕೊಡ್ತಾ ಇರೋದು ಕೋಚಿಂಗ್, ಬಡ ಮಕ್ಕಳು ಕೊಡ್ತಾ ಇರೋದು. ಅದನ್ನ ಏನ್ ಹೇಳ್ತಾರೆ ನಮ್ಮ ಪ್ರದೀಪ್ ಈಶ್ವರ್ ಅಂದ್ರೆ 5 ವರ್ಷಕ್ಕೆ ಕನಿಷ್ಠ ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 250 ಜನ ಬಡ ಕೂಲಿ ಕಾರ್ಮಿಕರ ಮಕ್ಕಳು ವೈದ್ಯರಾಗಬೇಕು ಅಂತಾರೆ. ಬಡ ಕೂಲಿ ಕಾರ್ಮಿಕರ ಮಕ್ಕಳು ಇಂಜಿನಿಯರ್ಗಳಾಗಬೇಕು ಅಂತಾರೆ. ಆ ಆಸೆನೆ ನೆರವೇರಲಿ. ಆದಷ್ಟು ಸಚಿವರ ಪೋಸ್ಟ್ ಕೊಟ್ಟು ನಮ್ಮ ಜನಾಂಗದಕ್ಕೆ ಒಂದು ಕೊಡಿ. ಇಲ್ಲ ಅಂದ್ರೆ ಜಿಲ್ಲಾ ಮಟ್ಟದ ಎಲ್ಲ ತಾಲೂಕುಗಳಲ್ಲೂ ನಾವು ಪ್ರತ್ಯೇಕವಾಗಿ ಕೂಗಲೇಬೇಕು, ಧ್ವನಿ ಎತ್ತಲೇಬೇಕು ಅಂತ ಇದ್ದೀವಿ. ಅದು ಧ್ವನಿ ಎತ್ತೋದಕ್ಕಿಂತ ಮುಂಚೆ ನಮ್ಮ ಶಾಸಕರಿಗೆ ಒಂದು ಸಚಿವರ ಪೋಸ್ಟ್ ಕೊಡಿ, ನಿಮಗೆ ಚಿರುಣಿಯಾಗಿರ್ತೀವಿ ಅಂತ ಕಳಕಳಿಯಾಗಿ ಕೇಳ್ಕೊಳ್ತೀವಿ.